ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದ ಕಾಂಗ್ರೆಸ್ ಶಾಸಕರುಗಳ ಬಹುಚರ್ಚಿತ ವಿದೇಶ ಪ್ರವಾಸ ಇವತ್ತಿನಿಂದ ಶುರುವಾಗ್ತಾ ಇದೆ. ಹೊರಟು ನಿಂತಿರುವ ಶಾಸಕರುಗಳ ಪೈಕಿ ಒಂದು ತಂಡ ಇವತ್ತು ರಾತ್ರಿ ಹೊರಟ್ರೆ ಇನ್ನೊಂದು ತಂಡ ನಾಳೆ ಬೆಳಗ್ಗೆ ಪ್ರಯಾಣ ಹೊರಡಲಿದೆ. ಒಟ್ಟು 21 ಶಾಸಕರು ಅನ್ನೋದು ಲೇಟೆಸ್ಟ್ ಮಾಹಿತಿ. ಇವತ್ತು ರಾತ್ರಿ 8 ಗಂಟೆಗೆ ಮೊದಲ ತಂಡದ ಶಾಸಕರುಗಳು ಇವತ್ತು ರಾತ್ರಿ 8 ಗಂಟೆಗೆ ಬೆಂಗಳೂರಿನಿಂದ ಹೊರಡ್ತಾರೆ. ಇಪ್ಪತ್ತೆಂಟು ಜನ ಇದ್ದಾರೆ. ಅವರಲ್ಲಿ ಶಾಸಕರ 13, ಎಂಎಲ್ಎಗಳ 13, ಎಂಎಲ್ಸಿಗಳ 3. ಉಳಿದಂತೆ ಕೆಲವರು ಕುಟುಂಬದ ಸದಸ್ಯರನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಒಂದು ತಂಡ ಇವತ್ತು ಹೊರಟ್ರೆ ಇನ್ನೊಂದು ತಂಡ ನಾಳೆ ಹೊರಡುತ್ತೆ. ಎಲ್ಲರೂ ಮಾರ್ಚ್ 1ನೇ ತಾರೀಕು ವಾಪಸ್ ಬರ್ತಾರೆ. ವಿದೇಶಕ್ಕೆ ಹೊರಡುವುದಕ್ಕಿಂತ ಮುಂಚೆ ಕೆಲವು ಶಾಸಕರುಗಳು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮಾತಾಡುವುದು. ನಿನ್ನೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಕೆಲವು ಶಾಸಕರುಗಳು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಹನ್ನೆರಡು ದಿನಗಳ ಪ್ರವಾಸಕ್ಕೆ ಹೊರಟು ನಿಂತಿದ್ದಾರೆ 13 ಎಂಎಲ್ಎಗಳು, 3 ಎಂಎಲ್ಸಿಗಳು. 12 ದಿನಗಳ ಪ್ರವಾಸ. ತುಂಬಾ ದಿನಗಳ ನಂತರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅಂತ ನೋಡಬೇಕು ಅನ್ನಿಸ್ತು. ವಿದೇಶಕ್ಕೆ ಹೊರಟು ನಿಂತ ಪ್ರತಿ ಶಾಸಕರಿಗೂ ಫೋನ್ ಮಾಡಿದ್ರಂತ. ಪ್ರತಿ ಎಂಎಲ್ಎಗೂ ಫೋನ್ ಮಾಡಿದ್ದಾರೆ. ಯಾಕೆ ಹೋಗ್ತಾ ಇದ್ದೀರಿ, ಯಾರ್ಯಾರು ಹೋಗ್ತಾ ಇದ್ದೀರಿ, ಟಿಕೆಟ್ ಯಾರು ಬುಕ್ ಮಾಡಿದ್ದಾರೆ, ಹೋಟೆಲ್ ಬುಕ್ಕಿಂಗ್ ಯಾರು ಮಾಡಿದ್ದಾರೆ, ಖಾಸಗಿ ಪ್ರವಾಸ ಶಾಸಕರುಗಳೆಲ್ಲ ಒಟ್ಟಿಗೆ ಯಾಕೆ ಹೋಗ್ತಾ ಇದ್ದೀರಿ ಎಲ್ಲ ಕೇಳಿದ್ರಂತ.
ಯಾರು ನಿಮ್ಮನ್ನ ವಿದೇಶಕ್ಕೆ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದಾರಾ ಅಂತ ಕೇಳಿದ್ರಂತೆ. ಕೆ ವೆಂಕಟೇಶ್ ಕರ್ಕೊಂಡು ಹೋಗ್ತಿರೋದು ನಿಜಾನ ಅಂತಾನು ಕೇಳಿದ್ರಂತೆ. ಇವತ್ತೂ ಕೂಡ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಟೂರ್ ವಿಷಯ ನನಗೆ ಗೊತ್ತೇ ಇಲ್ಲ ಅಂದ್ರು. ಆರಂಭದಿಂದಲೂ ಹೇಳಿಕೊಂಡು ಬಂದದ್ದನ್ನೇ ಇವತ್ತು ಹೇಳಿದ್ರು. ಡಿ.ಕೆ. ಸುರೇಶ್ ಅವರು ಇದಕ್ಕೇನು ವಿಶೇಷ ಮಹತ್ವ ಕೊಡಬೇಕಾಗಿಲ್ಲ ಅಂತ. ಶಿವಗಂಗಾ ಬಸವರಾಜು ಈ ಟೈಮ್ನಲ್ಲಿ ವಿದೇಶ ಪ್ರವಾಸ ಸೂಕ್ತ ಅಲ್ಲ, ಬಜೆಟ್ ಪ್ರಿಪರೇಷನ್ ನಡೀತಾ ಇದೆ, ಬಜೆಟ್ನಲ್ಲಿ ಕ್ಷೇತ್ರಕ್ಕೆ ಅನುದಾನ ಕೇಳಬೇಕು. ಡಿ.ಕೆ. ಶಿವಕುಮಾರ್ ಬಣದ ಮತ್ತೊಬ್ಬ ಶಾಸಕ ಇಕ್ಬಾಲ್ ಹುಸೇನ್, ನಮಗೆ ರಾಮನಗರವೇ ಫಾರಿನ್ನು, ಬೆಳಗ್ಗೆ ಎದ್ದು ಇಲ್ಲಿಗೆ ಬಂದ್ರೆ ಇಲ್ಲೇ ಎಲ್ಲ ಕಾಣಿಸುತ್ತೆ ಅಂದ್ರೆ. ಕೇಳಿಸ್ಕೊಳ್ಳಿ ಇವರು ಮಾತಾಡಿದ್ದು. ನನಗೆ ಯಾವ ಟೂರ್ ಗೊತ್ತಿಲ್ಲ. ಅವ್ರವ್ರ ವೈಯಕ್ತಿಕವಾದ ಯಾರು ಕಳಿಸ್ತಾ ಇದಾರೋ, ಯಾರು ಸ್ಪಾನ್ಸರ್ ಮಾಡ್ತಾ ಇದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವ್ರುಂಟು, ಟೂರ್ ಹೋಗ್ತಾ ಇರೋರು ಉಂಟು, ಕಳಿಸ್ತಾ ಇರೋರು ಉಂಟು, ಅವ್ರುಂಟು. ನಾನು ಪಕ್ಷದ ಅಧ್ಯಕ್ಷನಾಗಿ ನನಗೆ ಗೊತ್ತಿಲ್ಲ. ನಾನು ಇದಕ್ಕೆ ಇಂಟರ್ಫಿಯರ್ ಆಗುತ್ತೆ. ಅವ್ರು ಶಾಸಕರಾಗಿದ್ದಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ. ನೀವು ಶಾಸಕರಾಗಿದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು. ಪ್ರಯತ್ನ ಮಾಡಿ, ನೀವು ಶಾಸಕರಾಗೋದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು. ವಿಶ್ವಾಸಕ್ಕೆ ಕೆಲವರು ಹೋಗಿರ್ತಾರೆ, ಕೆಲವರು ದೇಶ ನೋಡಬೇಕು ಅಂತ ಹೋಗಿರ್ತಾರೆ, ಕೆಲವರು ಅಧ್ಯಯನ ಮಾಡಬೇಕು ಅಂತ ಹೋಗಿರ್ತಾರೆ. ಅದ್ರ ಬಗ್ಗೆ ಎಲ್ಲ ವ್ಯಾಖ್ಯಾನ ಮಾಡುವಂಥದ್ದೇನಿಲ್ಲ. ಆಗಿಂದಾಗೆ ಕೆಲವು ಶಾಸಕರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅದರಲ್ಲೇನು ಅಪಾರ್ಥ ಕಲ್ಪಿಸುವಂಥದ್ದಿಲ್ಲ. ವಿದೇಶ ಪ್ರವಾಸ ಎಲ್ರಿಗೂ ಖುಷಿ ಕೊಡ್ತದೆ. ಒಂದಷ್ಟು ಗೊಂದಲಗಳ ಮಧ್ಯೆ, ಒಂದಷ್ಟು ಒತ್ತಡದ ಮಧ್ಯೆ ನೆಮ್ಮದಿಯಾಗಿ ಒಂದಷ್ಟು ಫ್ಯಾಮಿಲಿಗಳ ಜೊತೆ, ಸ್ನೇಹಿತರ ಜೊತೆ ಹೋದ್ರೆ ಮೈಂಡು ಫ್ರೆಶ್ ಆಗುತ್ತೆ. ವಿದೇಶ ಪ್ರವಾಸ ಶುಭ ಕೋರ್ತೀನಿ. ಹ್ಯಾಪಿ ಜರ್ನಿ. ಹೋಗೋ ಸಂದರ್ಭನೂ ಅಲ್ಲ ಇದು, ಯಾಕೆಂದರೆ ಬಜೆಟ್ ಪೂರ್ವಭಾವಿ ನಡೀತಾ ಇದೆ. 6ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಏನಾದ್ರು ಕ್ಷೇತ್ರಕ್ಕೆ ಅನುದಾನ ಕೇಳೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಬಿಟ್ಟರೆ ವಿದೇಶ ಪ್ರವಾಸ ಹೋಗೋದು ಸೂಕ್ತ ಅಲ್ಲ. ವೈಯಕ್ತಿಕ ಕಾರಣಕ್ಕೆ ಹೋಗ್ತಿದಾರೋ ಅಥವಾ ಯಾರೋ ಕಳಿಸ್ತಿದಾರೋ ಅವ್ರಿಗೆ ಸ್ವತಂತ್ರ ಇದೆ ಹೋಗೋಕ್ಕೆ, ಅದು ನಾವೆಲ್ಲ ಅಬ್ಜೆಕ್ಷನ್ ಮಾಡಕ್ಕೆ ಬರಲ್ಲ. ನನ್ನ ವೈಯಕ್ತಿಕವಾಗಿ ನೀವು ಕೇಳಿದ್ಕೆ ನಾನು ಹೋಗಲ್ಲ ಈ ಸಂದರ್ಭದಲ್ಲಿ ಅಂತ ಹೇಳಿದೆ. ಅವ್ರು ಹೋಗೋಕ್ಕೆ ನಂದೇನು ಅಭ್ಯಂತರನೂ ಇಲ್ಲ. ಆಮೇಲೆ ನಾನು ಅವರಿಗೆ ಹೋಗ್ಬೇಡ್ರಿ ಅಂತ ಹೇಳೋಕ್ಕೂ ಬರೋದಿಲ್ಲ. ಅವ್ರವ್ರ ವೈಯಕ್ತಿಕ ವಿಷಯ. ಶಕ್ತಿ ಪ್ರದರ್ಶನ ನೀವು ಹೇಳೋದು ನೋಡಿದ್ರೆ 25 ಜನ ನಮ್ಮದು ಶಕ್ತಿ 25 ಜನ ಆಗ್ತದೆ ಹಂಗಾರೆ ಶಕ್ತಿ. ಅದರಲ್ಲಿ MLC 4-5 ಜನ ಇರಬೇಕೇನೋ, 15-16 ಜನ. ಥರದ್ದು ಯಾವುದು ಶಕ್ತಿ ಪ್ರದರ್ಶನ ಅಲ್ಲ. ನನಗೆ ರಾಮನಗರನೇ ಫಾರಿನ್ನು. ನಾನು ಬೆಳಗ್ಗೆದ್ದು ಇಲ್ಲಿ ಬಂದ್ರೇ ನನಗಿಲ್ಲೇ ಎಲ್ಲ ಕಾಣ್ತದೆ. ಏನೇನು ಬೇಕು, ನಾನು ಏನೇನು ಮಾಡ್ತೀನಿ ಅದನ್ನು ನನಗಿಲ್ಲೇ ಕಾಣ್ತದೆ. ಇದೇ ನನ್ನ ಫಾರಿನ್ನು. ನನ್ನ ಸಹೋದ್ಯೋಗಿಗಳು, ನನ್ನ ಕ್ಷೇತ್ರದ ಜನನೇ ನನಗೆ ಸಹೋದ್ಯೋಗಿಗಳಿಗೆಲ್ಲ. ಅವರೇ ನನಗೆ ತಂದೆ, ತಾಯಿ, ಅಕ್ಕ. ನನ್ನದೇ ಆದಂಥ ಒಂದು ಕೆಲಸ ಕಾರ್ಯಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ, ಮೈಗೂಡಿಸ್ಕೊಂಡಿದ್ದೀನಿ. ನಾನು ಕೆಲಸ ಮಾಡ್ತೀನಿ. ನನಗಿದೇ ಫಾರಿನ್ನು, ನಾನು ಇಲ್ಲಿರೋರೇ ಫಾರಿನರ್ಸು. ನಾನು ಇವ್ರ ಜೊತೆಲಿ ಇರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.